ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಮಹಾಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮತ್ತು ಸಾಂಪ್ರದಾಯಿಕವಾಗಿ ದೇವರ ಪ್ರಸಾದಕ್ಕೆ ಮಾಡುವಂತಹ ತಂಬಿಟ್ಟು. ಈ ತಂಬಿಟ್ಟು ತುಂಬ ಸಾಫ್ಟಾಗಿರಬೇಕು, ತಿನ್ನೋದಕ್ಕೆ ರುಚಿಯಾಗಿರಬೇಕು ಮತ್ತು ಪ್ರಸಾದಕ್ಕೆ ಶ್ರೇಷ್ಠವಾಗಿರಬೇಕು ಅಂದರೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಬೇಕು. ಈ ವಿಧಾನದಲ್ಲಿ ಟ್ರೈ ಮಾಡಿದರೆ ಮಾತ್ರ ತುಂಬ ಸಾಫ್ಟಾಗಿ ಮತ್ತು ತುಂಬ ರುಚಿಯಾಗಿ ಪ್ರಸಾದಕ್ಕೆ ಶ್ರೇಷ್ಠವಾಗೂ ಕೂಡ ಇರುತ್ತೆ. ಖಂಡಿತ ಟ್ರೈ ಮಾಡಿ. ಇವಾಗ ಮಾಡೋ ವಿಧಾನ ನೋಡೋಣ. ಮೊದಲು ನಾವು ಸ್ವಲ್ಪ ಅಕ್ಕಿ ಹುರ್ಕೊಳ್ಳೋಣ. ಅಕ್ಕಿ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಅಕ್ಕಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಬಂದು 1 ಕಪ್ ಅಳತೆಯಿಂದ 2 ಕಪ್ ಆಗುವಷ್ಟು ಅಕ್ಕಿ ಸೇರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಉಪಯೋಗಿಸೋಂಥ ಅಕ್ಕಿ ಅಥವಾ ರೇಷನ್ ಅಕ್ಕಿನೂ ಕೂಡ ಹಾಕ್ಬೋದು. ಸ್ವಲ್ಪ ತೊಳೆದು ಒಣಗಿಸ್ಬಿಟ್ಟು ರೇಷನ್ ಅಕ್ಕಿಯಿಂದನೂ ಮಾಡ್ಕೋಬೋದು. ಇವಾಗ 2 ಕಪ್ ಆಗುವಷ್ಟು ಅಕ್ಕಿ ಹಾಕ್ಕೊಂಡು ಉರಿನ ಕಡಿಮೆ ಮಾಡಿಕೊಂಡು ಅಕ್ಕಿನ ನಾವು ಹದವಾಗಿ ಹುರ್ಕೋಬೇಕು. ಅಕ್ಕಿನ ಎಷ್ಟು ಚೆನ್ನಾಗಿ ನಾವು ಹುರ್ಕೋತೀವೋ ನಾವು ಮಾಡುವಂಥ ತಂಬಿಟ್ಟು ಅಷ್ಟೇ ಚೆನ್ನಾಗಿ ಮತ್ತು ಅಷ್ಟೇ ರುಚಿಯಾಗಿ ಬರುತ್ತೆ. ಇವಾಗ ನೋಡಿ, ನಾನು ಕೂಡ ಕಡಿಮೆ ಹುರಿನಲ್ಲಿ ಈ ರೀತಿ ಒಂದು 70% ಆಗುವಷ್ಟು ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ಇವಾಗ ಇದಕ್ಕೆ ನಾನು ಹುರ್ಗಡ್ಲೆನ ಸೇರಿಸ್ತಾ ಇದ್ದೀನಿ. 1 ಕಪ್ ಆಗುವಷ್ಟು, 2 ಕಪ್ ಆಗುವಷ್ಟು ಅಕ್ಕಿಗೆ 1 ಕಪ್ ಆಗುವಷ್ಟು ನಾವು ಹುರ್ಗಡ್ಲೆ ಹಾಕಬೇಕು. ಕೆಲವರು ಬರೀ ಅಕ್ಕಿ ತಂಬಿಟ್ಟನ್ನ ಮಾಡ್ತಾರೆ, ಇನ್ನು ಕೆಲವರು ಬರೀ ಹುರ್ಗಡ್ಲೆ ತಂಬಿಟ್ಟನ್ನ ಮಾಡ್ತಾರೆ. ಆದರೆ ಎರಡೂ ಕೂಡ ಮಿಕ್ಸ್ ಮಾಡಿ ಒಂದ್ಸಲ ತಂಬಿಟ್ಟು ಮಾಡಿ ನೋಡಿ, ತುಂಬ ಸಾಫ್ಟಾಗಿ ಮತ್ತು ತುಂಬ ರುಚಿಯಾಗಿ ಬರುತ್ತೆ. ಇಲ್ಲಿ ನಾನು 2 ಕಪ್ ಆಗುವಷ್ಟು ಅಕ್ಕಿ 1 ಕಪ್ ಆಗುವಷ್ಟು ಹುರ್ಗಡ್ಲೆನ ಹಾಕಿ ಉರಿನ ಕಡಿಮೆ ಮಾಡಿಕೊಂಡು ಈ ರೀತಿ ಹುರ್ಕೊಂಡಿದ್ದೀನಿ. ನೋಡಿ, ಕಂದು ಬಣ್ಣಕ್ಕೆ ಬರೋ ತನಕ ಹುರ್ಕೋಬೇಕು. ಇವಾಗ ಇದನ್ನೆಲ್ಲ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಕಡಲೆ ಬೀಜನ ಹಾಕಿ ಹುರ್ಕೊಳ್ಳೋಣ. 1 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕಿದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ಕಡಲೆ ಬೀಜನ ಹಾಕ್ಬೋದು. ಇಷ್ಟೇ ಹಾಕ್ಬೇಕು ಅನ್ನೋದಿಲ್ಲ, ನೀವು ಕಡಿಮೆ ಬೇಕಾದರೂ ಸೇರಿಸ್ಬೋದು ಅಥವಾ ಇದಕ್ಕಿಂತ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಒಟ್ಟಿನಲ್ಲಿ ಕಡಲೆ ಬೀಜ ಹಾಕಿದಷ್ಟು ತಂಬಿಟ್ಟು ತುಂಬ ರುಚಿಯಾಗಿ ಬರುತ್ತೆ. ಇವಾಗ ನಾವು ಕಡಿಮೆ ಹುರಿ ಮಾಡಿಕೊಂಡು ಇದನ್ನು ಕೂಡ ನಾವು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ನಾನು ಹುರ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆರೋದಕ್ಕೆ ಬಿಟ್ಟು ಬಿಸಿ ಆರಿದ ಮೇಲೆ ಒಂದು ಕಡಲೆ ಬೀಜನ 2 ಭಾಗನಾಗಿ ಮಾಡ್ಕೋಬೇಕು. ಚೆನ್ನಾಗಿ ಕೈನಲ್ಲಿ ಹುಚ್ಕೊಂಡು ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಮತ್ತೆ ನಾನು ಅದೇ ಪಾತ್ರೆಗೆ ಸ್ವಲ್ಪ ಎಳ್ಳು ಹಾಕಿ ಹುರ್ಕೊಳ್ಳೋಣ. ಎಳ್ಳು ಬಂದು ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಕಪ್ಪೆಳ್ಳನ್ನು ಕೂಡ ಹಾಕಿದ್ದೀನಿ. ಎರಡೂ ಹಾಕ್ಲೇಬೇಕು ಅನ್ನೋದಿಲ್ಲ, ಇತ್ತು ಅಂದರೆ ಸೇರಿಸ್ಕೊಳ್ಳಿ. ಯಾವುದಾದ್ರೂ ಒಂದು ಹಾಕಿದ್ರೂ ಪರವಾಗಿಲ್ಲ. ಒಂದು 3-4 ಸ್ಪೂನು ಬಿಳಿ ಎಳ್ಳು ಮತ್ತು ಒಂದು 2 ಸ್ಪೂನು ಕಪ್ಪೆಳ್ಳು ಹಾಕ್ಕೊಂಡು ಸ್ವಲ್ಪ ಚಿಟಪಟ ಅನ್ನೋ ತನಕ ಹುರ್ಕೊಂಡು ಇದನ್ನು ಕೂಡ ನಾವು ತೆಗೆದು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಇವಾಗ ಇದೇ ಪಾತ್ರೆಗೆ ಸ್ವಲ್ಪ ಒಣ ಕೊಬ್ಬರಿನ ಬಿಸಿ ಮಾಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ನೋಡಿ, ಜಸ್ಟ್ ಕಡಿಮೆ ಹುರಿನಲ್ಲಿ ಈ ರೀತಿ ಬಿಸಿ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತೇನು ಹುರ್ಕೊಳ್ಳೋದು ಬೇಡ. ನೋಡಿ, ಇಷ್ಟಾಗಿದೆ. ಇವಾಗ ನಾವು ಇದನ್ನು ಕೂಡ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಕೊನೆಯದಾಗಿ ಸ್ವಲ್ಪ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ. ಇವಾಗ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ನಾನು ಬೆಲ್ಲ ಬಂದು 1.5 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಕಪ್ಪಲ್ಲಿ ಒಂದೇ ಸಲ 1.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. 1.5 ಅಥವಾ 1/4 ಕಪ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವೀಟು ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಬೆಲ್ಲನ ಸೇರಿಸ್ಕೊಳ್ಳಿ. ಇವಾಗ ಅದೇ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಕೊಂಡು ಬೆಲ್ಲನ ನಾವು ಕರಗಿಸ್ಕೋಬೇಕು. ಪಾಕ ಎಲ್ಲ ಏನು ಮಾಡೋದು ಬೇಡ. ಪಾಕ ಮಾಡ್ತು ಅಂದರೆ ತಂಬಿಟ್ಟು ಗಟ್ಟಿ ಆಗಿಬಿಡುತ್ತೆ. ಬೆಲ್ಲದ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ 1 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಪಾಕ ಎಲ್ಲ ಏನು ಮಾಡೋದು ಬೇಡ. ನೋಡಿ, ಇಷ್ಟಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸೋದಿಸ್ಕೊಂಡು ಇದನ್ನು ನಾವು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಆವಾಗಲೇ ಹುರಿದು ಬಿಟ್ಟಂಥ ಅಕ್ಕಿ ಮತ್ತು ಹುರ್ಗಡ್ಲೆ ಸ್ವಲ್ಪ ಬಿಸಿ ಆರಿದೆ. ನೋಡಿ, ಬಿಸಿ ಆರಿದೆ ಅಂದರೆ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಆವಾಗ ನಾವು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು. ಇವಾಗ ಪುಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. 1-2 ಬ್ಯಾಚ್ ಹಾಕ್ಕೊಂಡು ಇದನ್ನು ನಾವು ತುಂಬ ನುಣ್ಣಗೆ ಪುಡಿ ಮಾಡ್ಕೋಬೇಕು. ತರಿಯಾಗಿರಬಾರ್ದು. ನಾವು ಎಷ್ಟು ನಯಸ್ಸಾಗಿ ಇದನ್ನು ಪುಡಿ ಮಾಡ್ಕೋತೀವೋ ತಂಬಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ತರಿಯಾಗಿರಬಾರ್ದು. ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತು ಅಂದರೆ ಮಿಲ್ಲಿಗೆ ಹಾಕ್ಸೋದು ಒಳ್ಳೆಯದು. ಇವಾಗ ನೋಡಿ, ಇಷ್ಟಾಗಿದೆ. ಇವಾಗ ನಾವು ಇದನ್ನು ಸ್ವಲ್ಪನೇ 1-2 ಬ್ಯಾಚ್ ಹಾಕ್ಕೊಂಡು ಗ್ರೈಂಡ್ ಮಾಡಿ ಈ ರೀತಿ ಒಂದು ಪಾತ್ರೆಗೆ ಸೇರಿಸಿದ್ದೀನಿ. ನೋಡಿ, ಇವಾಗ ಹುರ್ಗಡ್ಲೆ ಮತ್ತು ಅಕ್ಕಿ ಹಿಟ್ಟು ರೆಡಿ ಆಯಿತು. ಇದನ್ನು ನಾವು ಹಾಗೆ ಒಂದು ಸೈಡಲ್ಲಿಟ್ಟು ಆವಾಗಲೇ ನಾವು ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಂಥ ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇವಾಗ ಈ ಕಡಲೆ ಬೀಜನ ಸ್ವಲ್ಪ ನಾನು ಸಿಪ್ಪೆನೆಲ್ಲ ತೆಗೆದು ಒಂದು ಕಡಲೆ ಬೀಜನ 2 ಭಾಗನಾಗಿ ಮಾಡಿಟ್ಕೊಂಡಿದ್ದೆ. ಸ್ವಲ್ಪ ಬೇಳೆ ಥರ ಮಾಡಿಟ್ಕೊಂಡಿರಬೇಕು. ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೇ ಒಂದು ಸುತ್ತು ಆಫ್ ಮಾಡ್ಕೋಬೇಕಷ್ಟೇ. ತುಂಬ ನುಣ್ಣಗೆ ಪುಡಿ ಮಾಡಬಾರ್ದು. ನೋಡಿ, ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಸುತ್ತು ಅಷ್ಟೇ ಆನ್ ಮಾಡಿ ಆಫ್ ಮಾಡಿಬಿಡಿ ಸಾಕು. ಈ ರೀತಿ ಸ್ವಲ್ಪ ಪುಡಿಯಾಗೂ ಇರಬೇಕು ಮತ್ತು ನಮಗೆ ಬೇಳೆ ಥರನೂ ಕಾಣಿಸ್ಬೇಕು. ಇವಾಗ ಈ ಅಕ್ಕಿ ಮತ್ತು ಹುರ್ಗಡ್ಲೆ ಹಿಟ್ಟಿಗೆ ಸೇರಿಸೋಣ. ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ನಾವು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ.
ಇವಾಗ ಒಣ ಕೊಬ್ಬರಿ ತುರಿ ನಾವು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು 3-4 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ಹಾಕ್ತಾಯಿದ್ದೀನಿ. ಇದನ್ನೇನು ಬಿಸಿ ಮಾಡೋದು ಬೇಡ, ಒಂದು 3-4 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನೂ ಕೂಡ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಮತ್ತು ಫೈನಲಿ ಸ್ವಲ್ಪ ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು. ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಿಷ್ಟು ಪದಾರ್ಥನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಆವಾಗಲೇ ನಾವು ಕರಗಿಸಿ ಸೋದಿಸಿ ಇಟ್ಕೊಂಡಂಥ ಬೆಲ್ಲದ ನೀರನ್ನು ಸೇರಿಸೋಣ. ಸ್ವಲ್ಪನೇ ಹಾಕೋಬೇಕು, ಒಂದೇ ಸಲ ಹಾಕೋದು ಬೇಡ, ಸ್ವಲ್ಪನೇ ಹಾಕ್ಕೊಂಡು ಕೈನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾದ್ಕೋಬಾರ್ದು, ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ತುಂಬ ತೆಳುವಾಗೂ ಮಾಡ್ಕೋಬಾರ್ದು, ಹಾಗಂತ ತುಂಬ ಗಟ್ಟಿಯಾಗೂ ಕೂಡ ಮಾಡಬಾರ್ದು. ಗಟ್ಟಿಯಾಯಿತು ಅಂದರೆ ತಂಬಿಟ್ಟು ಕೂಡ ಗಟ್ಟಿಯಾಗಿರುತ್ತೆ. ಸ್ವಲ್ಪನೇ ನೋಡಿಕೊಂಡು ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಒಂದು ಮೀಡಿಯಮ್ ಆಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ತಂಬಿಟ್ಟು ನಮಗೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂದರೆ ಬೆಲ್ಲದ ನೀರನ್ನು ನಾವು ಪಾಕ ಮಾಡಬಾರ್ದು. ಪಾಕ ಏನಾದರೂ ಮಾಡ್ಕೋತು ಅಂದರೆ ತಂಬಿಟ್ಟೆಲ್ಲ ಫುಲ್ಲು ಗಟ್ಟಿಯಾಗಿಬಿಡುತ್ತೆ. ಬೆಲ್ಲದ ನೀರನ್ನು ನಾವು ಕರಗಿಸ್ಕೋಬೇಕಷ್ಟೇ, ಪಾಕ ಮಾಡಬಾರ್ದು. ಇವಾಗ ನೋಡಿ, ನಾನು ಕೂಡ ಸ್ವಲ್ಪನೇ ಬೆಲ್ಲದ ನೀರನ್ನು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ತಂಬಿಟ್ಟನ್ನು ತುಂಬ ತೆಳುವಾಗೂ ಕೂಡ ಮಾಡ್ಕೋಬಾರ್ದು, ಹಾಗಂತ ತುಂಬ ಗಟ್ಟಿಯಾಗೂ ಕೂಡ ಹಿಟ್ಟನ್ನು ಮಿಕ್ಸ್ ಮಾಡಬಾರ್ದು, ತಂಬಿಟ್ಟು ಕೂಡ ಗಟ್ಟಿಯಾಗಿಬಿಡುತ್ತೆ. ಇವಾಗ ನೋಡಿ, ಈ ರೀತಿ ನಾನು ರೆಡಿ ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಈ ತಂಬಿಟ್ಟು ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೋಡಿಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಈ ಒಂದು ಸೈಜಲ್ಲಿ ತುಂಬ ಸಾಫ್ಟಾಗಿರುತ್ತೆ ಇದು. ನಾವು ವಾರಗಟ್ಟಲೆ ಇದನ್ನು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು, ಸ್ವಲ್ಪನೂ ಕೂಡ ಗಟ್ಟಿಯಾಗಲ್ಲ. ಎಲ್ಲ ಪದಾರ್ಥನೂ ಕೂಡ ನಾವು ಹದವಾಗಿ ಹುರಿದು ಹಾಕಿರೋದ್ರಿಂದ ತಂಬಿಟ್ಟು ಬೇಗ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಪ್ರಸಾದಕ್ಕೂ ಕೂಡ ತುಂಬ ಶ್ರೇಷ್ಠವಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ನೋಡಿ, ಇಷ್ಟೇ, ಇದು ಫೈನಲಿ ರೆಡಿ ಆಯಿತು. ಮಹಾಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ತಂಬಿಟ್ಟು ತುಂಬ ಸಾಫ್ಟಾಗಿ ಮತ್ತು ಅಷ್ಟೇ ರುಚಿಯಾಗಿ ಪ್ರಸಾದಕ್ಕೆ ಶ್ರೇಷ್ಠವಾಗೂ ಕೂಡ ಇರುತ್ತೆ. ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್